ಸಾವ್ಕಾರ ಮಂದಿ ನಮಸ್ಕಾರ. ಹೆಂಗದಿರಲ್ಲ, ಮಸ್ತ್ ಅದಿರಲ್ಲ. ನಾ ಮಾತ್ರ ಚಿತ್ತದೀನಿ. ಇವತ್ತಿನ ಔಟ್ಫಿಟ್ ರೈಡಿಂಗ್ ಜಾಕೆಟ್, ಶೂಸ್ ಆ್ಯಂಡ್ ನಾನು ಇವತ್ತೆಲ್ಲ ಹೊಂಟೀವಂದ್ರೆ ಧರ್ಮಸ್ಥಳ ಕೊಟ್ಟೇವ್ರಿ. ನಾವು ರಾತ್ರಿ ಹೊಟ್ಟೇವಿ. ಯಾರ್ಯಾರಾದ್ರೆ ನಾನು ನಮ್ಮ ಅಕ್ಕ ಮಗ ತರ್ಸಕ್ಕಲ್ಲ ಎಸ್ ರಾತ್ರಿ ಹೊಟ್ಬಿಟ್ಟೇವಿ. ಎದಕ್ಕೆ ಗೊತ್ತಿಲ್ಲ, ಹೋಗೋಣ ಅಂತ ಅಂದ್ವಿ. ಹ್ಞೂ ಟೈಮಿಗೆ 11:10 ಆಗೈತಿ. ಈಗ ನಾವು ತಡಸ್ ಕ್ರಾಸಿಂದ ಸ್ವಲ್ಪ ಮುಂದೆ ಬಂದೇವಿ. ಗಾಡಿ ಫುಲ್ ಟ್ಯಾಂಕ್ ಮಾಡಿಸೀವಿ, ಎಲ್ಲ ರೆಡಿ ಆಗೈತಿ. ಗಾಡಿನೂ ರೆಡಿ ಆಗೈತಿ, ನಾವು ರೆಡಿ ಆಗೀವಿ. ಫುಲ್ ಗೇರ್ಸ್ ಹಾಕೊಂಡೆ ಇನ್ನಿನ್ನು ಲಾಸ್ಟ್ ನೋಡ್ರಿ ಹೆಂಗೆ ನಿಂತಿತ್ತು ಗಾಡಿ ಉಲ್ಲಿದ. ಈಗ ಬಂದು ನಾವು ದೇವ್ರಹಳ್ಳಿ ಆಗದೀವಿ. ಟೈಮ್ ಅಂತ 2:20 ಆಗೈತಿ. ಭಾಳ ಸ್ಲೋ ಅಂದ್ರೆ ಸ್ಲೋ ಅಂತೀವಿ. ಮಾರ್ನಿಂಗ್ 8 ಅನ್ನಿಸ್ತು ಇರ್ತೇವೆ ಅನ್ನಿಸ್ತಿದೆ ನನಗನ್ಸಿ ಮಟ್ಟಿಗೆ. ನಿದ್ದೆ ಜಗ್ಗ ಅಂತಿದ್ವು, ಅದಕ್ಕೊಂದು ಸೈಡಿಗೆ ಹಾಕಿ ಚಾ ಕೂಡ ಅಂತೀವಿ. ರೋಡ್ ಮಾತ್ರ ಚಲೋ ಐತ್ರಿ, ಆದರೆ ಈ ಬ್ರೇಕಮ್ಸ್ ಸಮಸ್ಯೆ ಸಾಕಾಗೈತಿ. ದಾವಣಗೆರೆ ಮಟ್ಟ ಚಲೋ ಐತಿ. ದಾವಣಗೆರೆಯಿಂದ ಒಳಗೆ ಏನು ನೋಡಿತೀವಲ್ಲ ನಾವು, ಚನ್ನಗಿರಿ ರೋಡ್ ಪೂರ ಬ್ರೇಕಮ್ಸ್ ಅದಾವೆ. ಚಾ ಕುಡಿತಾರೆ ನೀವು? ಮಸ್ತ್ ಚಾ ಐತೆ. ಚಾ ಕುಡ್ದೆ ರೇಸ್ ಸ್ಟಾರ್ಟ್ ಮಾಡೋದು. ಗುಡ್ ಮಾರ್ನಿಂಗ್ ಚಿಕ್ಕಮಂಗ್ಳೂರು. ಈಗ ನಾನು ಚಿಕ್ಕಮಂಗ್ಳೂರು ಆಗದೇವಿ. ರಾತ್ರಿ ಚಿಕ್ಕಮಂಗ್ಳೂರು ಬಂದಾಗ 4 ಆಗಿತ್ತು. ಅರ್ಲಿ ಮಾರ್ನಿಂಗ್ ಭಾಳ ನಿದ್ದೆ ಜಗ್ಗ ಅಂತಿದ್ವು. ಅದಕ್ಕೆ ಒಂದು ಕಡೆ ಇಲ್ಲೇ ನೋಡ್ರಿ, ಇಲ್ಲೇ ಗಾಡಿ ಇಲ್ಲಿ ಸೈಡ್ ಹಾಕ್ಬಿಟ್ಟಿದ್ವಿ. ಇಲ್ಲೇ ಎದಕ್ಕೆ ಸೈಡ್ ಹಾಕಿದ್ವು ಅಂದ್ರೆ, ಇದೇನು ಬಿಲ್ಡಿಂಗ್ ಕಾಣತೈತಲ್ಲ, ನಂದು ಎಂಟಾರ್ಕ್ ಸ್ಕೂಟಿ ತಂದಾಗ ಇದು ಬಿಲ್ಡಿಂಗ್ ಏನೈತಲ್ಲ ಇದು ಕಾಣಂತೈತೆ ನೋಡ್ರಿ. ಇದ್ರ ಮುಂದೆ ಇದು ಅಂಗಡಿ ಅದಾವೆ ಫುಲ್. ಇಲ್ಲಿ ಮುಂದೆ ನಾವು ಟೆಂಟ್ ಹಾಕಿದ್ವಿ. ಯಾವಾಗಂದ್ರೆ ನಾವು ನಂದು ಎಂಟಾರ್ಕ್ ತೊಗೊಂಬಂದಾಗ ಧರ್ಮಸ್ಥಳಕ್ಕೆ. ಈಗ ಅದಕ್ಕೆ ಇಲ್ಲೇ ಸ್ವಲ್ಪ ಒಂದು ಎಷ್ಟು 4 ಗಂಟೆಗೆ, ಈಗ ಟೈಮ್ ನೋಡಿದ್ರೆ 6 ಆಗೈತಿ. ಒಂದು 2 ಅವರ್ಸ್ ಅಷ್ಟು, 1-2 ತಾಸು ಹಂಗೆ ಸ್ವಲ್ಪ ಕಣ್ಣು ಮುಚ್ಚಿದ್ವಿ. ಈಗ ಮತ್ತೆ ಈಗ ಫ್ರೆಶ್ ಆಗಿ ನೋಡ್ರಿ, ಈಗ ಹೆಂಗೆ ಫ್ರೆಶ್ ಆಗೈತಿ. ಈಗ ಫ್ರೆಶ್ ಕಾಣತ್ತೇವಿಲ್ಲ ರೀ. ಫ್ರೆಶ್ ಆಗಿ ಈಗ ಸ್ಟಾರ್ಟ್ ಆಗಿಬಿಡೋದು ಇಲ್ಲಿಗೆ ಸೀದಾ ಧರ್ಮಸ್ಥಳಕ್ಕೆ. ಈಗ ಅಲ್ಲಿ ಮುಂದೆ ಚಾಗಿ ಕುಡ್ದೆ ಸ್ಟಾರ್ಟ್ ಆಗೋಣಂತ. ಟೈಮ್ ಅಂದ 6 ಆಗೈತಿ. 6:10 ಆಗೈತಿ. ಎಷ್ಟೊತ್ತು ಕ್ಯೂ ನೋಡೋಣ ಧರ್ಮಸ್ಥಳಕ್ಕೆ. ಬರಬೇಕಾರೆ ಮಾತ್ರ ಆರಾಮ್ ಬಂದ್ವಿ. ಥಂಡಿ ಭಾಳ ಐತ್ರಿಪ್ಪ, ವಿಪರೀತ. ಟೈಮ್ ಬಂದು 11:20. ನಿನ್ನೆ ಆಯ್ತು 11 ನಾವು ಬಿಟ್ಟಿದ್ದೆ ಮನೆ. ಸ್ವಲ್ಪ ರೆಸ್ಟ್ ತೊಗೊಂಡು ಆರಾಮ್ ಅಂತೀವಲ್ರಿ, ಅದಕ್ಕೆ ಆರಾಮ್ ಬಂದ್ವಿ. ನೇತ್ರಾವತಿ ನದಿ ಒಳಗೆ ಗಿಳಕ ಮಾಡಿ ಚೊಕ್ಕ ಫುಲ್ ಫ್ರೆಶ್ ಆಗಿ ದೇವಸ್ಥಾನ ಕೊಟ್ಟಿವಿ. ಗೊತ್ತಿಲ್ಲ ಎಷ್ಟೊತ್ತಾಗ ದರ್ಶನ ಖಾಲಿ ಐತಿ ಪೂರ. ಗುಡಿ ಮಾತ್ರ ಎಷ್ಟೊತ್ತಾಕಿದ್ ಗೊತ್ತಿಲ್ಲ. ಪಾಳೆ ಹಚ್ಚನ್ ಬರ್ರಿ ಎಷ್ಟೊತ್ತಾಕಿದ್ ನೋಡೋಣ. ಬರ ಅಂತಾರ ನಮ್ಮಕ್ಕ. ಅಲ್ಲಿ ಮುಂದೆ ನೋಡ್ರಿ ದೇವಸ್ಥಾನ. ಏನನ್ರಿ ನೀವು, ಧರ್ಮಸ್ಥಳಕ್ಕೆ ಬರೋದೊಂದು ಖುಷಿನೇ ಬೇರೆ. ಎಷ್ಟು ಖಾಲಿ ಐತೆ ಅಂದ್ರೆ, ಖಾಲಿ ಗೇಟ್ ಎಲ್ಲ ಪೂರ ಖಾಲಿ ಅದಾವ. ಆದ್ರೂ ರೌಂಡ್ ರೋಡ್ಸ್ ಅಂತಾರೆ. ಲಾಸ್ಟ್ ಟೈಮ್ ಟಿ ಗಾಡಿದಾಗ ಮಡಿಕೇರಿ ಬಂದಿದ್ದು ನೆನಪೈತಾನೆ. ಅವಾಗ ಭಾಳ ಜಾಸ್ತಿ ಇದಕ್ಕೆ ದರ್ಶನ ಮಾಡ್ಲಾರ್ದಂಗೆ ಹೋಗಿದ್ವಿ ನಾವು. ಈಗ ಮತ್ತೆ ದರ್ಶನ ಮಾಡಕ್ಕೆ ಖಾಲಿ ಐತಿ ನೋಡ್ರಿ. ಅಲ್ಲಿ ಚೀಟಿ ತೊಗೊಂಡ್ರಿ ನೋಡ್ರಿ. 2 ಸೆಟ್ ಪಾಸ್ ತೊಗೊಂಡೇವಿ. ನಿಮಗೆ ಅನ್ಸಿದ ಮಟ್ಟಿಗೆ ಎಷ್ಟೊತ್ತಾಗ್ಬೋದು ಬ್ರೋ ದರ್ಶನ? 1/2 ಅವರ್ ಇಲ್ಲ, ಇನ್ನಲ್ಲಿಗೆ ಹೋಗ್ತೀವಿ.
ಅಲ್ಲೇ ಗುಡಿಯಾಗ ಸ್ವಲ್ಪ ಇರ್ತೈತೆ ಹೊರತು ರಶ್ ಈಗ ಎಲ್ಲಿಲ್ಲ. 20-25 ನಿಮಿಷ, ಹಾಫ್ ಆನ್ ಅವರ್ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಅಷ್ಟು ಟೈಮ್ ಬೇಕು ನೋಡಿ. ಖಾಲಿ ಅಂದ್ರೆ ಖಾಲಿ ಐತಿ. ಯಾರು ಬರೋದ್ರಿ ಈಗ ಬರ್ರಿ, ಸುಮ್ಮನೆ ರಶ್ ಇದ್ದಾಗ ಬಂದು ದರ್ಶನ ಆಗಿಲ್ಲಪ್ಪ, ರಶ್ ಭಾಳ ಐತಪ್ಪ ಅನ್ನೋದಕ್ಕಿಂತ ಮುಂಚೆಗೆ ಖಾಲಿ ಇದ್ದಲ್ಲಿ ಬರ್ರಿ. ಹೌದಿಲ್ಲ ಬ್ರೋ? ಫಸ್ಟ್ ಅಲ್ಲೇ ಇರ್ತಿತ್ತು, ಅದೇನೈತಲ್ಲ ಭೋಜನ ಶಾಲೆದು, ಹಂಗೆ ಹೋಗೋದಿತ್ತು ಫಸ್ಟ್. ಈಗ ನೋಡ್ರಿ, ಈಗ ಹೊಸ ಬಿಲ್ಡಿಂಗ್ ಕಟ್ಸ್ಯಾರ ಇವ್ರೆ. ಆ ಹೊಸ ಬಿಲ್ಡಿಂಗ್ ನೋಡ್ಬೇಕಂತಂದು ದುಡ್ಡು ಮಾಡಿಬಿಟ್ಟಾರ. ನೋಡ್ಬೇಕಂತ ಮಾಡ್ಯಾರು. ಇಲ್ಲ ರಶ್ ಅಷ್ಟು ಆಗ್ತಿತ್ತು ಇದು ಕರೆಗೂ. ಆದ್ರೆ ಇವನು ಸುತ್ತಾಡು ನಮ್ಮ ತಿರುಪತಿ ಒಳಗೆ ಹೆಂಗೆ ಹೋಗ್ಬೇಕಲ್ರಿ, ತಿರುಪತಿದಾಗ ಹೋದಂಗೆ ಸುತ್ತಾಡ್ಕೊಂಡು ಹೋಗ್ಬೇಕು. ತಿರುಪತಿಗೆ 8-9 ವರ್ಷ ಆಯ್ತು ನಾವು ಹೋಗ್ಲಾರ್ದಂಗೆ. ಸೂನ್ ತಿರುಪತಿಗೆ ಹೋಗ್ತೀನಿ. ಎಷ್ಟಾರ ಅಮೌಂಟ್, ಒಂದೊಂದು ದಿವಸ ಹತ್ರ ಓಡ್ತಿದ್ವಿ ಹಂಗೆ ಅವನು ಇದನ್ನೇ ಇಲ್ಲ ಈಗ. ಹೌದಿಲ್ಲ ಬ್ರೋ? ಫಸ್ಟ್ ಆದ್ರೆ ಓಡ್ತಿದ್ವಿ, ಈಗ ಅದು ಇದನ್ನೇ ಇಲ್ಲ. ಏನದ ಜೋಶ್ ಇಲ್ಲ. ನಾವು 10th ಜೋಶ್ ಎಲ್ಲ ಇಲ್ಲ. ಈಗ ಏನಿಲ್ಲ, ಹೋಗ್ಬೇಕು, ದೇವ್ರ ದರ್ಶನ ಮಾಡ್ಬೇಕು, ಬರ್ಬೇಕು ಅಷ್ಟು. ಫಸ್ಟ್ ಹಂಗಿದ್ದಿಲ್ಲ, ಬಿಟ್ಟಾರ ನೋಡ್ಲಿ ಓಡ್ಲಿ ಅಂದ್ಬಿಡ್ತಿದ್ವಿ. ಭಾಳ ಅಂದ್ರೆ ಭಾಳ ದೊಡ್ಡದು ಮಾಡ್ಯಾರ ನೋಡ್ರಿ ಹೆಂಗೈತಿ. ಎಲ್ಲ ತೋರಿಸ್ಬೋದು ನಿಮ್ಗೆ, ಆದ್ರೆ ಒಳಗೆ ದೇವ್ರು ತೋರ್ಸಕ್ಕಂತೂ ಆಗಂಗಿಲ್ಲ. ಒಳಗೆ ದೇವ್ರು ನೀವೇ ಬಂದು ನೋಡ್ರಿ, ಹೊರಗಿಂದ ಬೇಕಂದ್ರೆ ನಾ ತೋರಿಸ್ತೀನಿ. ಫಸ್ಟಿಗೆ ಬಂದ್ರೆ ಕನ್ಫ್ಯೂಸ್ ಆಗಿಬಿಡ್ತಿತ್ತು. ಆ ಮನೆ ಐತಿ ಏನಿಲ್ಲ, ಎಲ್ಲ ನೋಡ್ರಿ ಹಿಂಗೆ ಬೋರ್ಡ್ ಹಾಕಿರ್ತಾರೆ. ಓದ್ಕೊಂತ ನೋಡ್ರಿ ಹೆಂಗೈತಿ. ನೋಡ್ರಿ ಇಲ್ಲಿ ಇಂಟೀರಿಯರ್ ನೋಡ್ರಿ ಹೆಂಗೈತಿ. ಫುಲ್ಲ ಪ್ಯಾಲೇಸ್ ಇದ್ದಂಗೆ ಐತಿ ಇಂಟೀರಿಯರ್ ಪೂರ. ಇದು ನೋಡ್ರಿ, ಇದು ಸೇಮ್ ಸಿಸ್ಟಮ್ ನಿಮಗೆ ತಿರುಪತಿ ಆಗಿರ್ತೈತಿ. ಹಿಂಗೆ ಕೂಡ ಹಾಕ್ತಾರೆ ಕೌಂಟರ್ ಮಾಡಿ ನೋಡ್ರಿ. ಸೇಮ್ ತಿರುಪತಿ ಬ್ರೋ, ತಿರುಪತಿ ಒಳಗಿತ್ತಲ್ಲ ಅವಾಗ, ಸೇಮ್ ಹಂಗಾಯ್ತು ನೋಡಿ. ಇಲ್ಲಿ ಎದ್ರಿಕಾಗಂತಿತ್ತು ನಂಗೆ, ಎಲ್ಲಿ ಯಾರು ಸ್ಟಾಪ್ಸ್ ಇದ್ದಾಗ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ಸ್ಟಾಪ್ಸ್ ಇದ್ದಾಗೆಲ್ಲ ಸಿಕ್ಕಲು ಬಂದ್ ಮಾಡಂತೀನಿ, ಸ್ಟಾಪ್ಸ್ ಇಲ್ಲಾರ್ದಾಗ ವಿಡಿಯೋ ಮಾಡಾಕ್ತೀನಿ. ಆದ್ರೆ ಮಾತ್ರ ಫುಲ್ಲು ಕಟ್ಟಿಗಿದ್ದಾರೆ. ಹಾಲ್ ಮಾತ್ರ ಹೆವಿ ಅಂದ್ರೆ ಹೆವಿ ಮಾಡ್ಸ್ಯಾರ ನೋಡ್ರಿ. ನೋಡ್ರಿ ಅದು ಹೆಂಗೈತಿ ನೋಡ್ರಿ. ಹಾಲಿಂದ ಡೋರ್ ಅವ ಅಲ್ಲಿ ನೋಡ್ರಿ. ಇಲ್ಲಿ ಫುಲ್ ಹೆವಿ ಅಂದ್ರೆ ಹೆವಿ. ಯಾರು ಕಾಣಂತಿಲ್ಲ, ಬರೀ ನಾವ ಇಬ್ಬರ ಕಾಣಂತೀವಿ. ಎಲ್ಲ ಮುಂದಾದ್ರೆ ಗೊತ್ತಿಲ್ಲ ನೋಡ್ರಿ. ಏನು ತುತ್ಕಡ್ಸ್ಯಾರ ಇದನ್ನ. ಇಂಟೀರಿಯರ್ ಹೆಂಗೆ ಮಾಡ್ಸ್ಯಾರ್ರಿ ನೋಡ್ರಿ. ಇಂಟೀರಿಯರ್ ಪ್ಯಾಲೇಸ್ ಆಗೈತಿ. ಕ್ಯಾಮ್ರಾ ಐತೆ ನೋಡ್ರಿ ಇಲ್ಲಿ, ನನ್ನ ಜಗ್ ಹೊರಗೆ ಹಾಕಿಗ್ಯಾರ ಮತ್ತೆ. ಕೂಡಾಕ್ಯಾರ. ಆ ರೇಂಜಿಗೆ ಮಕ್ಕರ ಆತಂದ್ರೆ ನನಗಂತೂ ಫುಲ್ ಅಂದ್ರೆ ಫುಲ್ ಮಕ್ಕರ ಆಗ್ಬಿಡ್ತೆ. ಕೂಡ ಹಾಕಾಗಿಲ್ಲ ಖಾಲಿ ಅಂತ ಲಗು ಬಂದ್ರೆ ಇಲ್ಲಿ ನೋಡಿದ್ರೆ ಕೂಡ ಹಾಕ್ಬಿಟ್ಟಾರ. ದೊಡ್ಡ ಪಿಕ್ಚರ್ ಇದು ನೋಡ್ರಿ. ಇಲ್ಲಿ ಸೇಮ್ ತಿರುಪತಿ ಸಿಸ್ಟಮ್ ಅನ್ನೋದಿದೆಯಲ್ಲ, ತಿರುಪತಿ ಸಿಸ್ಟಮ್ ಹಾಕ್ಯಾರ. ಈಗ ಏನೋ ದೇವರಿಗೆ ಮಹಾನ್ ನೈವೇದ್ಯ ನಡೆಯತ್ತಂತ, ಅದಕ್ಕೆ ನಮ್ಗೆ ಇಲ್ಲಿ ಕೂಡ ಹಾಕ್ಯಾರ. 12 ಊರಿಂದ 1 ಮಟ್ಟ ತೆಗಿತಾರಂತ ಹಾಲ್. ಈಗ ಟೈಮ್ ನೋಡ್ರಿ 11 ನಾವು ನೋಡಿದ್ರೆ ಅರ್ಧ ತಾಸನ ದರ್ಶನ ಆಗ್ತೈತಿ ಮಾಡಿದ್ವಿ. ಖಾಲಿ ಐತಿ ಆದ್ರೂ ಕ್ರೌಡ್ ಖಾಲಿ ಐತಿ, ಆದ್ರೂ ಸುಮ್ಮನೆ ಒಳಗೆ ಕುಂದಿರ್ಸ್ಯಾರ. ಬೇಜಾರ ಸಂಗತಿ ಇದೆ, ಭಾಳ ಬೇಜಾರ. ಒಂದು ತಾಸು ಕುಂದಿರ್ಬೇಕೀಗ. ನಾಷ್ಟನೂ ಮಾಡಿಲ್ಲ, ಹೊಟ್ಟೆ ಶಾಂತಿ ನಮ್ಗೆ. ದರ್ಶನ ಮಾಡ್ಕೊಂಡು ಹೊರಗೆ ಪ್ರಸಾದ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ನೋಡ್ರಿ ದರ್ಶನ ಆಯ್ತಾ ಬ್ರೋ. ಹೋಗೋಣ, ಊಟಕ್ಕೆ ಹೋಗ್ತೀವಿ ಈಗ. ದರ್ಶನ ಮುಗಿಸ್ಕೊಂಡು ಈಗ ನಾವು ಊಟಕ್ಕೆ ಹೊಂಟೇವಿ. ಕಾಲು ಮತ್ತು ಡೈರೆಕ್ಟ್ ಈ ಖಾಲಿ ಇತ್ತಂದ್ರೆ ಇಷ್ಟೆಲ್ಲ ಆಪರ್ಚುನಿಟಿ ಇರ್ತಾವೆ. ರಶ್ ಆದ ಬಂದ್ರೆ ಇಂಥ ಆಪರ್ಚುನಿಟಿ ಸಿಗಲ್ಲ. ಕಾಲು ಮಾತ್ರ ಕೆಟ್ಟ ಸುಡ ಅಂತಾವೆ. ಆದ್ರೆ ಖಾಲಿ ಇದ್ದರೂ 1 ತಾಸು ಕುಂದಿರ್ಸಿದ್ದ ಬೇಸರ. 11 ಇದ್ವಿ ಬಾಳೆ ನಮ್ದು. ಈಗ ನೋಡಿದ್ರೆ 1 ಆಗಕ್ಕೆ ಬಂತು. ಅರ್ಧ ತಾಸ್ನಾಗ ದರ್ಶನ ಆತಂದ್ರು ಬಿಟ್ಟಾಗ ಅಲ್ಲಿ ಒಳಗಿಂದ. ಆದ್ರೆ ಏನು ಮಾಡ್ತೀರಿ, ಲಗು ಬಿಡಲಿಲ್ಲ, ಲೇಟ್ ಆಗಿಬಿಟ್ರೆ. ಒಳಗೆ ಅಷ್ಟು ಖಾಲಿ ಐತಿ, ಆದರೂ ಜಗ್ಗ್ಯಾಡು ನುಗ್ಗ್ಯಾಡ್ತಾರಪ್ಪ ಮಂದಿ.
ಅಲ್ಲ ದೂಕ್ಯಾಡೋದು ನೋಡ್ರಿ ಇಲ್ಲಿ ಎಷ್ಟು ಖಾಲಿ ಐತಿ ಊಟ ಕೊಂಟೆ ಹಂಗೈತೆ ನೋಡ್ರಿ ರಥ ಫೋಟೋ ನೋಡ್ರಿ ಫ್ರೇಮ್ ಎಲ್ಲ ತೋರಿಸಿ ನಾನು ಎದ್ರಾಗ ಹೋಗ್ಬಿಡ್ರಿ ನೀವು ನೋಡ್ರಿ ಎಲ್ಲಿ ಬೈತಾರಲ್ಲ ಕ್ಯಾಮ್ರಾ ಮುಚ್ಚಿಡ್ಕೊಂತೀನಿ ಅಷ್ಟೆ ನೋಡ್ರಿ ಇಲ್ಲಿ ಎಷ್ಟು ಐತಿ ಭಾಳ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಾಗ ಮ್ಯಾಗ ಕುರ್ಚಿ ಮ್ಯಾಗ ಬಂದು ಊಟ ಮಾಡೋ ಅಂತಿದೆ ಯಾಕಂದ್ರೆ ಬಂದಾಗೆಲ್ಲ ಬ್ರೋ ಇದ್ರಾಗ ಊಟ ಮಾಡ್ತಿದ್ವಿ ನಾವು ಕೇಳಕ್ಕಂತ ನಾನು ಲಾಸ್ಟ್ ಟೈಮ್ ಅಷ್ಟೇ ಆಗ್ತದೆ ಹಂಗಂದ್ರೆ